ಇಳಿಯದೇ ಇದ್ದರೆ ನಾವೇನು ಮಾಡಿ ಉದ್ಧಾರ ಆಗುವುದಲ್ಲ ಜಗತ್ತು. ಆದರೆ ನಮಗೆ ಅಂತ ಒಂದು ಕರ್ತವ್ಯ ಇರುತ್ತಲ್ಲ, ಅದೇ ನಾನು ಸ್ವವಿಹಿತ ವೃತ್ತಿ ಅಂತ ಹೇಳುದು. ಎಲ್ಲ ದೇವರೇ ಮಾಡುವುದು, ದೇವ್ರು ಮಾಡ್ಕೋತಾನೆ, ನಾವ್ಯಾಕೆ ಒದ್ದಾಡಬೇಕು? ನಮ್ದು ಇದೊಂದು ವೇದಾಂತ ಇದೆಯಲ್ಲ, ಆ ಚಿಕ್ಕ ನಮಗೆ ಎಲ್ಲಿ ಉದಾಸೀನ ಬರುತ್ತೋ ಅಲ್ಲೆಲ್ಲ ದೇವರು. ಆಯ್ತು, ಎಲ್ಲ ದೇವರೇ ಮಾಡ್ತಾನೆ ಅಂತಂದ್ರೆ ಒಂದೇ ಪ್ರಶ್ನೆ, ನಿಮ್ಮ ತಟ್ಟೆಯ ಮುಂದೆ ರುಚಿ ರುಚಿಯಾದ ತುಪ್ಪ ಹಾಕಿದ, ಸಾರು ಹಾಕಿದ, ಕಲಸಿಟ್ಟ ಅನ್ನ ಇದೆ, ಅರ್ಧ ಗಂಟೆ ಕೂತ್ಕೊಳ್ಳಿ, ದೇವ್ರು ಮಾಡ್ತಾನೆ. ದೇವರು ತಟ್ಟೆಯಿಂದ ಅನ್ನ ತೆಗೆದು ಗಂಟ್ಲಿಗೆ ಹಾಕಿ ಅದನ್ನು ಜಗಿಸಿ ಗಂಟ್ಲಲ್ಲಿ ಇಳಿಸಿ ಜೀರ್ಣ ಮಾಡಿಸಿ ರಕ್ತ ಮಾಡಿಸಿ ದೇಹದಲ್ಲಿ ಶಕ್ತಿ ಕೊಡಿಸ್ತಾನೆ. ಆಗುತ್ತಾ? ಅಲ್ಲಿ ಲಾಜಿಕ್ ಅಪ್ಲೈ ಆಗಲ್ಲ. ಬಿಸಿ ಬಿಸಿ ಇದ್ದಾಗಲೇ ತಿನ್ಬೇಕು. ಕೈ ಕೊಟ್ಟದ್ಯಾಕೆ? ಕೈ ಕೊಟ್ಟದ್ಯಾಕೆ? ಕರ್ಮಯೋಗ ಅಂತ ಅದಕ್ಕೆ ಹೇಳಿದ್ದು. ನಿಮಗೆ ದೇವರು ಮಾಡಿಸ್ತಾನೆ ಎನ್ನುವ ಎಚ್ಚರ ಇದ್ದೇ ನಿಮ್ಮ ಕೈಯಿಂದ ಮಾಡಿಸ್ತಾ ಇದ್ದಾನೆ ಅನ್ನುವಂತಹ ಆ ಹಿಂದಿನ ಕಲ್ಪನೆ ವೇದಾಂತ ಅರ್ಥ ಆದ್ರೆ ಕನ್ಫ್ಯೂಷನ್ ಇರಲ್ಲ. ಎಲ್ಲ ದೇವರು ಮಾಡ್ತಾನೆ ಅಂತ ಹೇಳ್ತಾರೆ, ನಾವೇನ್ರಿ ಮಾಡುದು? ನಿಮ್ಮ ಮೂಲಕ ದೇವರು ಮಾಡ್ತಾನೆ, ನಾವು ಮಾಡುದಲ್ಲ ಅಂತ ಯಾಕೆ ಗೊತ್ತಾಗುತ್ತೆ ಅಂದ್ರೆ, ಅದೇ ರುಚಿಯಾದ ಪದಾರ್ಥವನ್ನು ತಿಂತಾ ಇರ್ತೇವೆ. ಭಕ್ಷ್ಯ ಬರುತ್ತೆ, ತುಂಬಾ ಇಷ್ಟವಾದ ಭಕ್ಷ್ಯ, ಬಗ ಅಂತ ಬೇಗ ನಂಗೆ ತುಂಬಾ ಇಷ್ಟ, ಒಂದನೇ ಸರ್ತಿ ಎರಡನೇ ಸರ್ತಿ ತಟ್ಟೆಯಲ್ಲಿ ಇದ್ದಿದ್ದು ನೋಡಿದ್ರೆ ಹಾಕಲ್ಲ ಅಂತ ಮೊದಲನೇದನ್ನು ಬೇಗ ತಿಂತೇವೆ. ಅಥವಾ ತಿನ್ನುವ ಮುಂಚೆ ಅಲ್ಲಿ ಪಾಯಸ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಹಿಂದಿದ್ದೆಲ್ಲ ಕಲಿಸಿ ಅಲ್ಲಿಯ ತನಕ ಎಷ್ಟು ನಿಧಾನ ಊಟ ಆಗ್ತಾ ಇತ್ತೋ 2 ನಿಮಿಷದಲ್ಲಿ ಎಲ್ಲ ಊಟ ಖಾಲಿ ಆಗ್ಬಿಡುತ್ತೆ ಪಕ್ಕದ, ಯಾಕಂದ್ರೆ ಎಲ್ಲ ಕ್ಲೀನ್ ಆಗ್ಬೇಕು ಅಂತ ತಿಂತೇವೆ. ಅಂತಹ ರುಚಿಯಾದ ಪದಾರ್ಥ ತಿನ್ನುವಾಗ ನಮ್ಮ ನಾಲಿಗೆಯನ್ನ ನಾವೇ ಕಡ್ಕೊಳ್ತೇವೆ. ಎಲ್ಲ ನಮ್ಮ ಕೈಯಲ್ಲಿದೆ ಅಂದ್ರೆ ಎಲ್ಲ ದೇವರ ಕೈಯಲ್ಲಿ ಇಲ್ಲ ಅಂತ ಮೊದಲು ಒಂದು ವಾದ ಮಾಡಿದ್ವಿ. ಅದಕ್ಕೆ ಊಟ ಮಾಡುವುದೇ ಸಾಕ್ಷಿ. ಹಾಗಾದ್ರೆ ಎಲ್ಲ ನಮ್ಮ ಕೈಯಲ್ಲೇ ಇದೆ. ಎಲ್ಲ ನಿನ್ನ ಕೈಯಲ್ಲಿ ಇಲ್ಲಪ್ಪ. ನಿನ್ನ ಕೈಯಲ್ಲಿ ಇದ್ದಿದ್ರೆ ನಿನ್ನದೇ ತಟ್ಟೆಯಲ್ಲಿದ್ದ ಊಟವನ್ನ ನಿನ್ನ ಕೈಯಿಂದ ನಿನ್ನ ನಾಲಿಗೆ ತನಕ ತಂದುಕೊಂಡು ಊಟ ಮಾಡುವಾಗ ನಾಲಿಗೆ ಯಾಕೆ ಕಡ್ಕೊಳ್ತಿ? ಕರ್ಮ ಮಾಡಬೇಕು, ಆದರೆ ನಿನ್ನ ಒಳಗೆ ಇದ್ದುಕೊಂಡು ನಾನು ಇಷ್ಟು ಸರಳವಾಗಿ ಹೇಳಿದೆ, ಆದರೆ ಇದು ಎಷ್ಟು ಅರ್ಥ ಆಗತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಸ್ವಲ್ಪ ನಿಧಾನವಾಗಿ ಮತ್ತೆ ಯೋಚನೆ ಮಾಡಬೇಕು. ಇದರಲ್ಲಿ ತುಂಬಾ ಆಳವಾದ ವೇದಾಂತ ಇದೆ. ನಾವು ಮಾಡ್ತಾ ಇರ್ತೇವೆ, ಆದರೆ ನಾವು ಮಾಡ್ತಾ ಇರುವುದಿಲ್ಲ. ಕರ್ತ ಅಕರ್ತ. ನಾವು ಕರ್ತ ಏನು ಅಂದ್ರೆ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೇವೆ, ನಾವು ಅಕರ್ತ ಏನು ಅಂದ್ರೆ ನಮ್ಮ ಪ್ರಯತ್ನ ಮಾತ್ರ ಫಲದ ಕಡೆಗೆ ನಾವು ಯೋಚನೆ ಮಾಡ್ತಾ ಇಲ್ಲ ಅಂತ. ದೇವರಿಗೆ ಕರ್ತ ಅಂತನೂ ಹೆಸರಿದೆ, ದೇವರಿಗೆ ಅಕರ್ತ ಅಂತನೂ ಹೆಸರಿದೆ. ದೇವರು ಲೀಲಾಜಾಲವಾಗಿ ಮಾಡ್ತಾನೆ, ಅದರಿಂದಾಗಿ ಯಾವುದೇ ಸಲಕರಣೆಗಳನ್ನು ಉಪಯೋಗಿಸಿಕೊಂಡೇ ಮಾಡಬೇಕು ಅಂತ ಅವನಿಗೆ ಅಗತ್ಯ ಇಲ್ಲ, ಅದರಿಂದಾಗಿ ಅವನು ಅಕರ್ತ. ಆದ್ರೆ ಅವನಿಲ್ಲದೆ ಇದ್ರೆ ಆಗುದಿಲ್ಲ, ಅದರಿಂದಾಗಿ ಅವನು ಕರ್ತ. ನಮ್ಗೆ ಹೇಗೆ ಅಂದ್ರೆ ನಮ್ಮ ಪ್ರಯತ್ನ ನಾವು ಮಾಡ್ಲೇಬೇಕಾದ್ರಿಂದಾಗಿ ಕರ್ತ, ಮಾಡಿದ್ಮೇಲೆ ಅದರ ಫಲದ ಬಗ್ಗೆ ನಿರೀಕ್ಷೆ ಮಾಡಲಿಲ್ಲ ಅಂದ್ರೆ ಅದಾಗ ಅಕರ್ತ. ನಾವು ಯಾವಾಗ ಕರ್ತೃ ಅಂತ ಅನ್ಕೊಳ್ತೇವೋ ಅದರ ಫಲ ನಮ್ಗೆ ಅಂಟ್ಕೊಂಡು ಬಿಡುತ್ತೆ. ಅನ್ಕೊಂಡಿತು ಅಂದ್ರೆ ಮತ್ತೆ ಚಕ್ರ ಶುರುವಾಗುತ್ತೆ ತಿರುಗ್ಲಿಕ್ಕೆ. ಸಂಸಾರದ ಜನ್ಮ ಚಕ್ರ ತಿರುಗ್ತಾ ಇರುತ್ತೆ. ನಾವು ಮಾಡುವ ಕರ್ಮ ಮಾಡ್ತಾ ಇರಬೇಕು, ಆದ್ರೆ ನನ್ನ ಕರ್ತವ್ಯ ಅಂತ ಮಾಡ್ತಾ ಇದ್ದೇನೆ, ನನಗೆ ದೇವರು ಕೊಟ್ಟಂತಹ ಆದೇಶ ಅಂತ ಮಾಡ್ತಾ ಇದ್ದೇನೆ ಅಂತ ಎಚ್ಚರ ಇದ್ರೆ ದೇವರು ನಮ್ಮ ಕೈಯಿಂದ ಮಾಡಿಸ್ತಾನೆ. ಮಾಡಿಸುವಾಗ್ಲೂ ಎಚ್ಚರ ಇರಬೇಕಾದದ್ದು, ನನ್ನ ಕೈಯಿಂದ ದೇವರು ಮಾಡಿಸ್ತಾ ಇದ್ದಾನೆ, ನಾನು ಮಾಡ್ತಾ ಇದ್ದೇನೆ, ಅದರ ಅರ್ಥ ನನ್ನ ಕೈಯಲ್ಲಿ ದೇವರು ಮಾಡಿಸ್ತಾ ಇದ್ದಾನೆ ಅಂದ್ರೆ ಈ ಆರಾಧನೆ ಅಂತ ಅನ್ನುವುದು ಬಂದಾಗ ಅದು ಧರ್ಮ ಆಗುತ್ತೆ. ಈ ಆಲೋಚನೆ ಇಲ್ಲದೆ ಹೋದಾಗ ಎಲ್ಲವೂ ಅಧರ್ಮ ಆಗ್ಬಿಡುತ್ತೆ.